ಸ್ಟ್ಯಾಗರಿಂಗ್ 30 crores ಕಲೆಕ್ಟ್ ಮಾಡಿದೆ. 30 crores ರಿಪೀಟ್ ಮಾಡ್ತೀನಿ, ಯಾಕಂದರೆ ಇದಷ್ಟು ದುಡ್ಡು ಬಂದಿರೋದು ಕನ್ನಡ ಆಡಿಯನ್ಸಿಂದ ಆ್ಯಂಡ್ ಅವರೇ ಬಂದು ಈ ಒಂದು ಸಿನಿಮಾನ ಗೆಲ್ಸಿರೋದು. ಕನ್ನಡ ಆಡಿಯನ್ಸ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ಅಂತ. ದೇ ಆರ್ ಒನ್ ಆಫ್ ದ ಮೋಸ್ಟ್ ಬ್ರಿಲಿಯಂಟ್ ಆಡಿಯನ್ಸು. ನಮಸ್ಕಾರ ಎಲ್ರಿಗೂ. ನಿಮಗೆ ಗೊತ್ತಿರೋ ಹಾಗೆ ಕನ್ನಡ ಸಿನಿಮಾ ಬಗ್ಗೆ ಒಂದು ಮಿತ್ತಿದೆ. ಆಡಿಯನ್ಸ್ ಥಿಯೇಟ್ರಿಗೆ ಬರ್ತಿಲ್ಲ, ಕನ್ನಡ ಸಿನಿಮಾಗಳನ್ನ ಸಪೋರ್ಟ್ ಮಾಡ್ತಿಲ್ಲ. ಈ ಮಾತುಗಳು ಸ್ವತಃ ಪ್ರೊಡ್ಯೂಸರ್ಸ್ ಮತ್ತು ಡೈರೆಕ್ಟರ್ಸೇ ಕ್ಲೇಮ್ ಮಾಡಿರೋದು. ಇವತ್ತು ನಾವು ಡಿಸ್ಕಸ್ ಮಾಡೋಣ, ಗುಡ್ ಕಂಟೆಂಟ್ ಇದ್ದರೆ ಆಡಿಯನ್ಸ್ ಖಂಡಿತ ಥಿಯೇಟ್ರಿಗೆ ಬರ್ತಾರೆ. ಅದರಲ್ಲೂ ನೇಟಿವ್ಲಿ ರೂಟೆಡ್ ಕಂಟೆಂಟ್ ಇದೆ ಅಂದರೆ ಆ ಸಿನಿಮಾ ಗೆದ್ದೇ ಗೆಲ್ಲುತ್ತೆ. ಈಗ ವಿಷಯಕ್ಕೆ ಬರೋಣ. ಜುಲೈ 25 ಈ ಒಂದು ಸಿನಿಮಾ ಸೂ ಫ್ರಮ್ ಸೋ ರಿಲೀಸ್ ಆಗುತ್ತೆ. ಮೊದಲ ದಿನ 0.78 crores ಕಲೆಕ್ಟ್ ಮಾಡುತ್ತೆ, ಎರಡನೇ ದಿನ 2.17 crore, ಮೂರನೇ ದಿನ 3.25 ಕೋಟಿ. ಆ್ಯಂಡ್ ಇವತ್ತಿನ ಡೇಟ್ಗೆ ಈ ಒಂದು ಸಿನಿಮಾ ಸ್ಟ್ಯಾಗರಿಂಗ್ 30 crores ಕಲೆಕ್ಟ್ ಮಾಡಿದೆ. 30 crores ರಿಪೀಟ್ ಮಾಡ್ತೀನಿ, ಯಾಕಂದರೆ ಇದಷ್ಟು ದುಡ್ಡು ಬಂದಿರೋದು ಕನ್ನಡ ಆಡಿಯನ್ಸಿಂದ ಆ್ಯಂಡ್ ಅವರೇ ಬಂದು ಈ ಒಂದು ಸಿನಿಮಾನ ಗೆಲ್ಸಿರೋದು. ನನ್ನ ಪ್ರತಿ ಒಂದು ವಿಡಿಯೋಗಳಲ್ಲೂ ಹೇಳ್ಕೊಂಬರ್ತಿದ್ದೆ, ಕನ್ನಡ ಆಡಿಯನ್ಸ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ಅಂತ. ದೇ ಆರ್ ಒನ್ ಆಫ್ ದ ಮೋಸ್ಟ್ ಬ್ರಿಲಿಯಂಟ್ ಆಡಿಯನ್ಸು. ನಿಮಗೆ ಸಕ್ಸಸ್ ಹಾಗೆ ಸಿಗಲ್ಲ ಅವರಿಂದ. ಯು ಹ್ಯಾವ್ ಟು ವರ್ಕ್ ಹಾರ್ಡ್. ಅವರಿಗೆ ಏನು ಬೇಕೋ ಅದನ್ನು ನೀವು ಕೊಡಬೇಕು. ಇಮ್ಯಾಜಿನ್ ಫಸ್ಟ್ 3 ಡೇಸ್ಗೆ 3.8 lakh ಟಿಕೆಟ್ಸ್ ಸೋಲ್ಡ್ ಆಗಿದೆ. ಆ್ಯಂಡ್ ಒನ್ ಸ್ಯಾಟರ್ಡೇ 1.27 lakh ಟಿಕೆಟ್ಸ್. ಸ್ಟಾರ್ ಹೀರೋ ಇಲ್ಲ, ಹ್ಯೂಜ್ ಮಾರ್ಕೆಟಿಂಗ್ ಇಲ್ಲ, ಆದರೂ ಈ ಒಂದು ಸಿನಿಮಾ ಎಲ್ರೂ ಇಂಪ್ರೆಸ್ ಮಾಡಿದೆ. ಈಗ ವಿಷಯಕ್ಕೆ ಬರೋಣ, ಯಾಕೆ ಈ ಒಂದು ಸಿನಿಮಾ ಈ ಮಟ್ಟಕ್ಕೆ ವರ್ಕ್ ಆಯಿತು ಅನ್ನೋದು. ಪಾಯಿಂಟ್ ನಂಬರ್ 1, ನೇಟಿವ್ ಸ್ಟೋರಿ. ಈ ಒಂದು ಸಿನಿಮಾ ಕೋಸ್ಟಲ್ ಏರಿಯಾನಲ್ಲಿ ಸೆಟ್ ಆಗುತ್ತೆ. ಆದರೆ ಈ ಒಂದು ಸಿನಿಮಾ ನೋಡಬೇಕಾದ್ರೆ ಎಲ್ಲೋ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಕಾಣಿಸ್ತಾ ಇದ್ದಾರೆ ಅಂತ ಅನಿಸುತ್ತೆ. ಆ ಪಕ್ಷದೊಂದು ಸೀನ್ ಆಗಿರ್ಬೋದು, ಆ ಎಡೆ ಇಡೋ ಕಾರ್ಯಕ್ರಮ ಆಗಿರ್ಬೋದು, ಕುಡುಕರು, ಆಮೇಲೆ ಭಾವ ಅನ್ನೋ ಒಂದು ಕ್ಯಾರೆಕ್ಟರು ನೋಡಿ. ಭಾವ ಅಂದಿದ ತಕ್ಷಣವೇ ಅದರಲ್ಲೊಂದು ಭಾವನೆ ಇದೆ, ಇನ್ಸ್ಟೆಂಟ್ಲಿ ಕನೆಕ್ಟ್ ಆಗ್ತೀರಾ. ಪಾಯಿಂಟ್ ನಂಬರ್ 2, ಸಿಂಪಲ್ ಬಟ್ ಎಂಗೇಜಿಂಗ್ ಪ್ಲಾಟ್. ಇದರ ರನ್ ಟೈಮ್ ಕೇವಲ 2 hours 17 ನಿಮಿಷ ಅಷ್ಟೇ. ಬಟ್ ಅವರು ಸ್ಟೋರಿನ ಸೆಟ್ ಮಾಡಿದ ರೀತಿ ನನಗೆ ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ಫಸ್ಟ್ ಹಾಫಲ್ಲಿ ಕಾಮಿಡಿ ಯೂಸ್ ಮಾಡಿ ಪ್ರತಿಯೊಂದು ಕ್ಯಾರೆಕ್ಟರ್ನ ಎಸ್ಟಾಬ್ಲಿಷ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆ್ಯಂಡ್ ಸೆಕೆಂಡ್ ಹಾಫಿಗೆ ಬಂದಾಗ ಒಂದು ಎಮೋಷ್ನಲ್ ಕೋರ್ ಇದೆ. ಅದು ರೊಟೀನ್ ಅನಿಸಿದ್ರೂ ಕೂಡ ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಸೋಲ್ ಇದೆ. ಪಾಯಿಂಟ್ ನಂಬರ್ 3, ಪರ್ಫಾರ್ಮೆನ್ಸ್ ಆ್ಯಂಡ್ ಕ್ಯಾರೆಕ್ಟರ್ಸ್. JP ತುಮಿನಾಡ್, ಶಾನಿಲ್ ಗೌತಮ್, ಸಂಧ್ಯಾ ಅರ್ಕೆರೆ ಇವರೆಲ್ಲ ಟಾಪ್ ನಾಚ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ರಿಯಲ್ ಲೈಫ್ ಕ್ಯಾರೆಕ್ಟರ್ಸ್ ಅಂತ ಅನಿಸುತ್ತೆ. ಯಾರು ಕೂಡ ಆ ಸ್ಕ್ರೀನ್ ಮೇಲೆ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅಂತ ಅನಿಸಲ್ಲ. ಪಾಯಿಂಟ್ ನಂಬರ್ 4, ಇಂಪಾರ್ಟೆಂಟ್ ಪಾಯಿಂಟು, ವರ್ಡ್ ಆಫ್ ಮೌತ್ ಮಾರ್ಕೆಟಿಂಗ್. ಇದನ್ನು ತುಂಬ ಜನ ಇಗ್ನೋರ್ ಮಾಡಿಕೊಂಡೇ ಬಂದಿದ್ದಾರೆ. ಆ್ಯಂಡ್ ಇನ್ಫ್ಯಾಕ್ಟ್ ದಿಸ್ ಇಸ್ ದ ಓನ್ಲಿ ಬೆಸ್ಟ್ ಮಾರ್ಕೆಟಿಂಗ್ ದಟ್ ಎವರ್ ಎಕ್ಸಿಸ್ಟ್. ಹ್ಯೂಜ್ ಬಡ್ಜೆಟ್ ಇಲ್ಲ, ಸಿಂಪಲಾಗಿ ಒಂದು ಪಂಚೆ ಉಟ್ಕೊಂಬಂದು ಈ ಒಂದು ಟೀಮು ಆಡಿಯನ್ಸಿಂದ ರಿವ್ಯೂ ತೊಗೊಳುತ್ತೆ. ಜಾಸ್ತಿ ಗಿಮಿಕ್ಸ್ ಇಲ್ಲ. ಜನ ಥಿಯೇಟ್ರಿಗೆ ಬರ್ತಾರೆ, ಅವ್ರಿಗೆ ಇಷ್ಟ ಆಗುತ್ತೆ, ಇನ್ನೊಂದಷ್ಟು ಜನಕ್ಕೆ ಹೇಳ್ತಾರೆ. ಬೆಸ್ಟ್ ಮಾರ್ಕೆಟಿಂಗ್ ಇನ್ ದ ಎಂಟೈರ್ ಯೂನಿವರ್ಸ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಎಂಟರ್ಟೈನ್ಮೆಂಟ್ ಮತ್ತು ಮೆಸೇಜ್. ನಮ್ಮ ಜನ ಹೇಗಾಗಿದ್ದಾರೆ ಅಂದರೆ 9 hours ಆಫೀಸಲ್ಲಿ ದುಡಿತಾರೆ, ಅಥವಾ ಇಡೀ ದಿವಸ ಎಲ್ಲೋ ಒಂದು ಸ್ಟ್ರೆಸ್ಡ್ ಎನ್ವೈರ್ಮೆಂಟಲ್ಲಿ ಬಂದಿರ್ತಾರೆ. ಅವ್ರಿಗೆ ಏನು ಬೇಕು? ಒಂದು ರಿಫ್ರೆಶಿಂಗ್ ಟಾಪಿಕ್ ಬೇಕು, ಎಂಟರ್ಟೈನ್ಮೆಂಟ್ ಬೇಕು, ಕಾಮಿಡಿ ಬೇಕು, ಎಮೋಷ್ನಲ್ ಮೆಸೇಜ್ ಬೇಕು. ಇಷ್ಟೇ ಸಿಂಪಲ್. ಅದನ್ನು ಈ ಒಂದು ಟೀಮ್ ಬ್ಯೂಟಿಫುಲ್ಲಾಗಿ ಬ್ಲೆಂಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಈ ಒಂದು ಸಿನಿಮಾದಿಂದ ನಮ್ಮ ಟೇಕ್ ಅವೇ ಏನು, KFIಗೆ ಏನು ಕಲ್ತಂಗಾಯಿತು? ಮೇಜರ್ ಪಾಯಿಂಟ್, ಹೈಪ್ ಬೇಡ, ಒಳ್ಳೆ ಸಿನಿಮಾ ಮಾಡಿ. ಆ್ಯಂಡ್ ಕನ್ನಡ ಆಡಿಯನ್ಸ್ನ ಯಾವತ್ತೂ ಬ್ಲೇಮ್ ಮಾಡಬೇಡಿ. ದೇ ಆರ್ ಒನ್ ಆಫ್ ದ ಬೆಸ್ಟ್ ಸೆಟ್ ಆಫ್ ಆಡಿಯನ್ಸ್. ಒಳ್ಳೆ ಸಿನಿಮಾ ಬಂದಾಗ ಖಂಡಿತ ಬಂದು ಸಪೋರ್ಟ್ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ಯಾವುದೇ ಒಂದು ಡೈರೆಕ್ಟರು ಅಥವಾ ಪ್ರೊಡ್ಯೂಸರು ಕ್ಯಾಮ್ರಾ ಮುಂದೆ ಬಂದು ಕೂತ್ಕೊಂಡು ಕನ್ನಡ ಸಿನಿಮಾಗೆ ಆಡಿಯನ್ಸ್ ಬರ್ತಿಲ್ಲ ಹಾಗೆ ಹಿಂಗೆ ಅಂತೆಲ್ಲ ಹೇಳಿದ್ರೆ, ದಯವಿಟ್ಟು ಒಂದ್ಸತಿ ನಮ್ಮ ಸೂ ಫ್ರಮ್ ಸೋ ಅವರ ಕಲೆಕ್ಷನ್ಸ್ ತೋರಿಸಿ. ಅದೇ ಲಿವಿಂಗ್ ಪ್ರೂಫ್ ಇವತ್ತು. ಆ್ಯಂಡ್ ನೀವು ಎಲ್ಲ ಸಿನಿಮಾ ನೋಡಿದಿರ ತಾನೇ? ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ಆ್ಯಂಡ್ ಅಫ್ಕೋರ್ಸ್ ನೋಡಿರೋರು ನಿಮಗೆ ಯಾವ ಸೀನು ರಿಲೇಟ್ ಆಯಿತು, ತುಂಬ ಇಷ್ಟ ಆಯಿತು ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಟ್ವಿಟರ್ ಅಕೌಂಟ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿ, ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಇದು ನಿಮ್ಮ ಹಾನೆಸ್ಟ್ ಕನ್ನಡಿಗ.